ಮೈನಾ ಎದಕ್ ಟೆನ್ಷನ್ ಮಾಡ್ಕೊಂಡು ಇಷ್ಟು? ಧ್ರುವ ಏನಿದ್ರು ತಾಳ್ಮೆಯಿಂದನೇ ಯೋಚನೆ ಮಾಡ್ತಾನ. ಅವ ಎಲ್ಲ ನೋಡ್ಕೊತಾನ ಬಿಡೋದನ್ನ. ಇಲ್ಲ ಮಮ್ಮಕ್ಕ, ಧ್ರುವವ್ರು ಇಲ್ಲಿಂದ ಹೋಗಿದ್ ವೇಗ ನೋಡಿದ್ರೇನೆ ನನಗೆ ಗೊತ್ತಾಯ್ತದೆ ಅವ್ರ ತಾಳ್ಮೆಯಿಂದ ಇರಲ್ಲ ಅಂತ. ಅವ ಈಗ ಕೋಪದಾಗ ಹೋಗಿರ್ಬೋದು, ಆದ್ರ ಮನಿಗ್ ಹೋಗೋಷ್ಟ್ರಾಗ ಪಕ್ಕ ಕೂಲ್ ಅಕ್ಕನ. ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅದ್ರ ಬಗ್ಗೆ. ಇಲ್ಲ ಮಮ್ಮಕ್ಕ, ಅತ್ತೆ ವಾರ್ಡನ್ ಮೇಡಮ್ ಹತ್ರನೇ ಅಷ್ಟು ಕೋಪದಲ್ಲಿ ಮಾತಾಡಿದ್ದಾರೆ. ಇನ್ ನಾನ್ ಅವ್ರ ಮನೆಗೆ ಹೋದ್ರೆ ನನಗ್ ಭಯ ಆಗ್ತೈತೆ. ಅವ್ರು ನನ್ನನ್ನು ಒಪ್ಕೊಳ್ತಾರ ಹೇಳಿ? ಧ್ರುವರಮ್ಮ ಹಂಗೆಲ್ಲ ಮಾತಾಡಿರೋದಿಲ್ಲ. ಆ ತುಳಸಿನ ಎಲ್ಲ ಹೇಳ್ಕೊಟ್ಟು ಮಾತಾಡ್ಸಿರ್ತಾಳ ನೋಡು. ಆಕಿನ ಮೊದ್ಲ ಆ ಮನಿಯಿಂದ ಜಗ ಖಾಲಿ ಮಾಡಿಸ್ಬೇಕು. ಆಗ ಧ್ರುವರಮ್ಮ ಎಲ್ಲ ನಿನ್ ನಂಬ್ತಾಳ. ನಂಬಾಕಿ ಗೀಜಿನ ಆಕೈತಿ. ಚೇಳು ಕುಟ್ಟದಂಗ ಪಕ್ಕದಲ್ಲೇ ಕುತ್ಕೊಂಡ್ ಕುಟ ಕುಡ್ತಿದ್ರ ತಲ್ಯಾಗ ವಿಷ ಹೋಗದ ಇನ್ನೇನಾಕೈತಿ? ಧ್ರುವಾರ ಮನ್ಯಾಗ ನಡ್ಯಾಕತ್ತಿದ್ದು ಅದ ಈಗ. ಈಗ್ಲೂ ಅದೇ ತರ ಏನಾದ್ರೂ ಆಗ್ಬಿಡತ್ತ ಅಂತ ಭಯ ಆಗ್ತಾ ಇದೆ ಅಕ್ಕ. ಆದ್ರೆ ಬೇರೆ ದಿನದ ತರ ಅಲ್ಲ ಇವತ್ತು. ವಾರ್ಡನ್ ಮೇಡಮ್ ಮನೆಗೆ ಹೋಗಿದಾಗ ಅವ್ರನ್ನ ಅವಮಾನ ಮಾಡಿ ಕಳ್ಸಿದ್ದಾರೆ ಅನ್ನೋ ಕೋಪದಲ್ಲಿ ಹೋಗಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ತುಳಸಿ ಅನ್ನೋ ಕೋಪದಲ್ಲಿ ಮನೆಗೆ ಹೋಗಿದ್ದಾರೆ. ಮೊದ್ಲೇ ತುಳಸಿ ಮೇಲೆ ಎಷ್ಟು ಕೋಪದಲ್ಲಿದ್ದಾರೆ ಅಂತ ನನಗ್ ಮಾತ್ರ ಗೊತ್ತು. ಅದನ್ನ ನಿಮ್ಗಳ ಹತ್ರ ಹೇಳಕ್ಕೂ ಆಗ್ತಿಲ್ವಲ್ಲ. ಲೇ ಮೈನಾ, ನೀ ಕೇಳಿದ್ದು ಆಂಜನೇಯ ಕೊಡಕ್ಕೆಲ್ಲ ಒಪ್ಕೊಂಡನ ಅನ್ಸತ್ತ. ಯಾಕಂದ್ರ ಈಗ ನಡೀತಿರೋದ್ ನೋಡಿದ್ರ ಹಂಗ ಅನ್ಸಕತ್ತೈತ್ ನನಗ. ನೀ ನೋಡಿದ್ರ ಜಗಳ ಆಕೈತಿ ಅಂತಂದು ಹೆದರ್ಕೊಂಡ್ ಸಾಯಕತ್ತಿ. ಆದ್ರ ಆಂಜನೇಯ ಎಲ್ಲ ನೀ ಕೇಳಿದ್ ಕೊಡ್ತಾನಂತ ನೀನ ಹೇಳಿದ್ದಿಲ್ಲ ನನಗ. ಸರಿಯಾಗಿ ಯೋಚನೆ ಮಾಡಿ ನೋಡು. ಆ ತುಳಸಿನ ಹೋದಲ್ಲ, ಅವ್ರ ಮನ್ಯಾಗ ಒಳಗ್ ಕುತ್ಕೊಂಡು ಅವ್ರ ಅಮ್ಮಂಗೆ ಹೇಳ್ಕೊಟ್ಟು ಇಲ್ದೇ ಇರೋದ್ನ ತಲ್ಯಾಗ ತುಂಬಿಸಿ ಮಾಡಿಸ್ತಿರೋದು. ಈಗ ಧ್ರುವ ಅವ್ರ ಮನಿ ಒಳಗ್ ಹೋಗಿ ಅಕ್ಕಿ ನಮ್ಮ ಮನಿಯಿಂದ ಹೊರಗ್ ತಳ್ಳಿಬಿಟ್ರೆ ಹೆಂಗಿರುತ್ತ? ಮೈನಾ, ನೀ ಆ ಮನಿಗ್ ಹೋಗೋಷ್ಟ್ರಾಗ ಆ ತುಳಸಿ ಆ ಮನಿಯಿಂದ ಹೋಗ್ಬಿಟ್ರ ಅಷ್ಟ ಸಾಕು. ಆ ಧ್ರುವರಮ್ಮ ಬದ್ಲಾ ಬಿಡ್ತಾಳ ನೋಡು. ಕದನ ಆದ್ರೇನೆ ಕ್ರಾಂತಿ ಆಗೋದು, ಕ್ರಾಂತಿ ಆದ್ರೇನೆ ಶಾಂತಿ ಆಗೋದು ಅಲ್ವಾ? ಮಮ್ಮಕ್ಕ, ನೀವ್ ನನ್ನ ಸಮಾಧಾನ ಮಾಡೋದಿಕ್ಕೆ ಏನೇನೋ ಮಾತಾಡ್ಬೇಡಿ. ನಿಮ್ ಮಾತ್ನ ನಾನು ಕೇಳಿಸ್ಕೊತಾ ಇದ್ರೆ ನನ್ಗಿನ್ನೂ ಭಯ ಜಾಸ್ತಿ ಆಗ್ತೈತೆ. ನನ್ಗ್ಯಾಕೋ ಇವತ್ತೇನೋ ದೊಡ್ಡದಾಗ್ ಜಗಳ ಆಗುತ್ತೆ ಅಂತ ಅನ್ನಿಸ್ತೈತೆ. ಮೈನಾ, ಏನೋ ಆಗುದಿಲ್ಲ ಅಂತ ನಾ ಎಲ್ಲಿ ಹೇಳಿದೆ? ಏನಾರ ಒಂದ್ ಆಗೇ ಆಗತ್ತ. ಆದ್ರ ಅದ್ರ ಫಲಿತಾಂಶ ನಿನಗ್ ಒಳ್ಳೇದಾಗೆ ಆಗತ್ತ ಅಂತ ನಾ ಹೇಳಕತ್ತೀನಿ. ಆದ್ರೂ ಅತ್ತೆಗ್ ನನ್ ಮೇಲ್ ಕೋಪ ಇದ್ದೇ ಇರತ್ತಲ್ವಾ? ಯಾರು ಧ್ರುವನ? ಇಲ್ಲ, ದೀಪ. ಹಾ ದೀಪ. ಹಲೋ ಅತ್ಗೆ, ಅಣ್ಣ ಅಲ್ಲಿಗೆ ಬಂದಿದ್ದಾನಾ? ಹಾ, ನಿಮ್ಮ ಅಣ್ಣ ಇಲ್ಲಿಗೆ ಬಂದಿದ್ರು. ಅತ್ಗೆ, ಅಣ್ಣ ನಿಮ್ನ ಹಾಸ್ಟೆಲಿಗೆ ಬಿಟ್ಟು ಮನೆಗೆ ಬಂದಿದ್ದ. ಅಮ್ಮಂಗೂ ಅಣ್ಣಂಗೂ ದೊಡ್ಡ ಜಗಳನೇ ಆಗೋಯ್ತು. ಅಣ್ಣ ಮನೆ ಬಿಟ್ಟು ಹೋದ. ಏನ್ ಹೇಳ್ತಿದ್ದಿ ದೀಪ? ದೊಡ್ಡ ಜಗಳನ? ಮೈನಾ, ಸ್ಪೀಕರ್ ಹಾಕು. ದೀಪ, ಏನ್ ಹೇಳ್ತಿದ್ಯಾ ನೀನು? ಹೌದು ಅತ್ಗೆ, ವಾರ್ಡನ್ ಮೇಡಮ್ ಮನೆಗೆ ಬಂದು ಹೋದ್ಮೇಲೆ ಅಣ್ಣನೂ ಅಮ್ಮನೂ ಮಾತಿಗೆ ಮಾತು ಬೆಳೆಸಿ ದೊಡ್ಡ ಜಗಳನೇ ಆಗೋಯ್ತು. ಎಲ್ಲದಕ್ಕೂ ಕಾರಣ ಈ ತುಳಸಿನೇ ಅಂತ ಅಣ್ಣ ತುಳಸಿ ಕುತ್ಕೆನ ಹಿಡಿದು ಆಚೆ ದಬ್ಬಕ್ ಹೋದ. ಮನೆಯಿಂದ ಹೋಗು ಅಂತ ಹೇಳ್ದ. ಅದನ್ನ ನಾನು ಹೇಳಿದ್ನಲ್ಲ, ತುಳಸಿ ಮನೆ ಬಿಟ್ಟು ಹೋಗ್ಬಾರ್ದು, ಆ ಮೈನಾ ಈ ಮನೆಗೆ ಬರಬಾರ್ದು ಅಂತ ಅಮ್ಮ ಅಣ್ಣನ ಜೊತೆ ಜಗಳ ಮಾಡ್ಬಿಟ್ರು. ಅಣ್ಣ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟ. ದೀಪ, ದೀಪ ಏನ್ ಹೇಳ್ತಿದ್ಯಾ? ನಿಮ್ಮ ಅಣ್ಣ ಎಲ್ಲಿಗೆ ಹೋದ್ರು ದೀಪ? ಅದನ್ ಕೇಳಕ್ಕಂತಾನೆ ನಾನು ನಿಮಗೆ ಫೋನ್ ಮಾಡಿದೆ. ಅದಕ್ಕೆ ಅಣ್ಣ ಅಲ್ಲಿಗೆ ಬಂದಿಲ್ವಾ? ಇಲ್ಲ ದೀಪ, ನಾನು ಇಲ್ಲಿ ಬಿಟ್ಟು ಹೋದ್ಮೇಲೆ ಅವ್ರಿಲ್ಲಿ ಬಂದೇ ಇಲ್ಲ. ನಿಮ್ಮ ಅಣ್ಣಂಗೆ ಫೋನ್ ಮಾಡಿದ್ಯಾ? ನಾನು ಮಾಡಿದ್ದೆ ಅದಕ್ಕೆ, ಅಣ್ಣ ರಿಸೀವೇ ಮಾಡಿಲ್ಲ. ನೀವೊಂದ್ಸಲ ಕಾಲ್ ಮಾಡಿ ನೋಡ್ತೀರಾ? ನಾನು ಈಗಲೇ ಫೋನ್ ಮಾಡ್ತೀನಿ. ನೀನ್ ಅತ್ತೆನ ಜೋಪಾನವಾಗಿ ನೋಡ್ಕೊ. ನನ್ನಿಂದ ಇನ್ನು ಎಷ್ಟು ಅನುಭವಿಸ್ಬೇಕೋ ಏನೋ. ನಿಮ್ಮಿಂದ ಯಾವ ತೊಂದ್ರೆನೂ ಇಲ್ಲ ಅತ್ಗೆ. ಅಣ್ಣ ಹೇಳೋ ತರ ಎಲ್ಲಾ ತೊಂದ್ರೆಗೂ ಕಾರಣ ಆ ತುಳಸಿನೇ. ಆದಷ್ಟು ಬೇಗ ಅಣ್ಣ ಇದನ್ನೆಲ್ಲ ಸರಿ ಮಾಡ್ಬಿಡ್ತಾನೆ. ನೀವೀಗ್ಲೇ ಅಣ್ಣಂಗೆ ಫೋನ್ ಮಾಡಿ ಅತ್ಗೆ. ಹಾ, ನಾನು ಈಗಲೇ ಫೋನ್ ಮಾಡ್ತೀನಿ. ನಾನು ಹೇಳ್ದೆ ತಾನೆ ದೊಡ್ಡ ಜಗಳ ಆಗುತ್ತೆ ಅಂತ. ನನ್ಗವ್ರ ಬಗ್ಗೆ ಚೆನ್ನಾಗಿ ಗೊತ್ತೈತೆ. ನೀ ಹೇಳಿದ ಅಷ್ಟಾಗೈತೇನ? ನಾ ಹೇಳಿದ್ದಾಗಿಲ್ಲನ? ತುಳಸಿನ ಮನಿಯಿಂದ ಹೊರಗೆ ದಬ್ಬಕ್ ಆಗೋದಿಲ್ಲ ಅಂತನ ಧ್ರುವ ಅವ್ರ ಅಮ್ಮನ ಜೊತೆ ಜಗಳ ಆಡ್ತಿರೋದು. ಒಂದೇ ದಿನದಾಗ ಅದೆಲ್ಲ ನಡೆದು ಬಿಡುತ್ತನ? ಅದೆಲ್ಲ ನಡಿ ಮಾತನ? ರಿಂಗ್ ಆಗಕತ್ತೇನ? ಹಾ, ರಿಂಗ್ ಆಗ್ತೈತೆ, ಆದ್ರೆ ಎತ್ತುತ್ತಿಲ್ಲ. ಧ್ರುವವ್ರೆ,
ಧ್ರುವರೇ ಫೋನ್ ತೆಗೀರಿ. ಛೆ. ಧ್ರುವರೇ ಫೋನ್ ತೆಗೀರಿ. ಧ್ರುವರೇ ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಧ್ರುವರೇ ಏನಾಯ್ತೆ ಮೈನಾ? ತೆಗೀತಾ ಇಲ್ಲ ಅಕ್ಕ. ಛೆ, ಅಕ್ಕ ಈಗ ಏನಕ್ಕ ಮಾಡೋದು? ಅವ್ರ ಮನೆ ಬಿಟ್ಟು ಹೋಗಿದ್ದಾರೆ. ಅವ್ರು ಎಲ್ಲ ಹೋಗಿದ್ದಾರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಕ್ಕ. ಬಾ ಮೈನಾ, ಸೀದಾ ಹೋಗಿ ವಾರ್ಡನ್ ಮೇಡಮ್ ಹತ್ರ ಇದನ್ನ ಹೇಳುನು. ಅವ್ರು ಫೋನ್ ಮಾಡಿದ್ರ ಧ್ರುವ ಪಕ್ಕ ಫೋನ್ ತೆಗಿತಾನ. ಅವ್ರಿಗೆ ಫೋನ್ ಮಾಡ್ರಿ ಮೇಡಮ್ ಅಂತ ಹೇಳು. ಬನ್ನಿ ಬನ್ನಿ. ಓ ಸರಿ ಸರಿ, ಹೌದಾ, ಆಯ್ತು. ಮೇಡಮು, ಒಂದ್ ನಿಮಿಷ ಮಾಡ್ತೀನಿ. ಏನಾಯ್ತು ಮೈನಾ? ಯಾಕೆ ಇಷ್ಟೊಂದು ಟೆನ್ಷನ್ ಇದ್ದೀರಾ? ದೀಪ ಈಗ ತಾನೇ ಫೋನ್ ಮಾಡಿದ್ಲು. ಧ್ರುವರ್ ಮನೆಯಲ್ಲಿ ದೊಡ್ಡ ಜಗಳ ಆಯ್ತಂತೆ. ಧ್ರುವರ್ ಮನೆ ಬಿಟ್ಟು ಹೋಗವ್ರೆ. ಧ್ರುವನ? ಧ್ರುವ ಹಾಗೆಲ್ಲ ಕೋಪ ಮಾಡ್ಕೊಂಡು ಹೋಗಕ್ ಚಾನ್ಸೇ ಇಲ್ವಲ್ಲ. ಧ್ರುವ ಎಂತ ಕ್ರಿಟಿಕಲ್ ಕಂಡೀಷನ್ ಅಲ್ಲೂ ಪೇಷನ್ಸ್ ನ ಕಳ್ಕೊಳ್ಳೋದಿಲ್ವಲ್ಲ. ಮೈನಾನು ಮೊದ್ಲು ಹಿಂಗ ಯೋಚನೆ ಮಾಡ್ತಿದ್ಲ್ರಿ. ಆದ್ರ ನಾಕಿಗೆ ನೀವ್ ಹೇಳ್ದಂಗ ಹೇಳ್ತಿದ್ನಿರಿ, ಧ್ರುವ ಕೋಪದಾಗ ದುಡುಕಿ ನಿರ್ಧಾರ ತಗೊಳ್ಳೋದಿಲ್ಲ, ನೀ ಧೈರ್ಯವಾಗಿರು ಅಂತ. ಆದ್ರ ದೀಪನ ಫೋನ್ ಮಾಡಿ ಧ್ರುವ ಅಣ್ಣ ಕೋಪದಾಗ ಮನಿ ಬಿಟ್ಟೋಗ್ಯಾನ ಅಂತ ಹೇಳಿದ ಮ್ಯಾಲೂ ಹೆಂಗ್ ನಮ್ದ ಇರಕ್ಕಾಗತ್ರಿ ಮೇಡಮರ? ಅಷ್ಟ ಅಲ್ರಿ, ದೀಪ ಎಷ್ಟು ಸಲ ಫೋನ್ ಮಾಡಿದ್ರು ಧ್ರುವ ಪಿಕ್ ಮಾಡಿಲ್ಲಂತ್ರಿ. ಮೈನಾನ ಆಗಲೆಗಿಂದ ಮಾಡಕತ್ತಾಳ್ರಿ, ತೆಗಿಯವಲ್ರಿ ಫೋನ್ನ. ಮೇಡಮು, ಧ್ರುವರ್ಗ್ ನೀವ್ ಫೋನ್ ಮಾಡಿದ್ರೆ ಅವ್ರ ಫೋನ್ ತೆಗಿದೇ ಇರಲ್ಲ. ನೀವ್ ಒಂದ್ಸರಿ ಫೋನ್ ಮಾಡಿ ಮೇಡಮು. ನೀವ್ ಫೋನ್ ಮಾಡಿ ಬರಕ್ ಹೇಳಿ ಅವ್ರನ್ನ. ಹೆದರ್ಕೋಬೇಡ ಮೈನಾ, ನಾನೀಗ್ಲೇ ಧ್ರುವಂಗ್ ಫೋನ್ ಮಾಡ್ತೀನಿ. ಮೈನಾ, ಒಂದ್ ವೇಳೆ ಎಲ್ಲಾದ್ರೂ ಹೋಗಿದ್ರು, ಎಲ್ಲಾದ್ರೂ ಒಂದ್ ಕಡೆ ಕೂತಿರ್ತಾನೆ. ನೀನೇನ್ ಭಯ ಪಡ್ಬೇಡ, ಸುಮ್ನಿರು. ಇಲ್ಲ ಮೇಡಮು, ಅವ್ರ ಕೋಪ ಮಾಡ್ಕೊಂಡೆ ಮನೆ ಬಿಟ್ಟು ಹೋಗಿರೋದು. ಅದ್ನೆಲ್ಲ ಚೆನ್ನಾಗ್ ಗೊತ್ತೈತೆ. ಅವರು ಮನೆ ಬಿಟ್ಟು ಹೋಗ್ಲಿ, ನಾನ್ ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ಇವಾಗಿರೋ ಸಮಸ್ಯೆ ಬೇರೆ ತರನೇ ಐತೆ. ಆ ರಂಗಮಣಿ, ಅವ್ರ ಜನ ಎಲ್ಲ ಹೊರಗಡೆನೆ ಇರ್ತಾರೆ ಮೇಡಮು. ನನಗ್ ಭಯ ಆಗ್ತೈತೆ, ನನಗ್ ಭಯ ಆಗ್ತೈತೆ ಮೇಡಮು. ಧ್ರುವರ್ಗೇನು ಆಗ್ಬಾರ್ದು. ನೀವ್ ಫೋನ್ ಮಾಡಿ. ಏನಾತ್ರಿ ಮೇಡಮರ? ಕಾಲ್ ರಿಸೀವ್ ಮಾಡ್ತಿಲ್ಲ. ಆಂಜನೇಯ, ಆಂಜನೇಯ. ಮೈನಾ, ಸುಮ್ನಿರು ಮೈನಾ. ಧ್ರುವರ್ಗೇನು ಆಗ್ಬಾರ್ದು. ಧ್ರುವರ್ಗೇನು ಆಗ್ಬಾರ್ದು. ಇಲ್ಲ ಮೇಡಮು, ನೀವು ಫೋನ್ ಮಾಡಿದ್ರು ತೆಗಿತಾ ಇಲ್ಲ ಅಂದ್ರೆ ಅವ್ರಿಗೇನು ಆಗೈತೆ. ನನ್ ಧ್ರುವಗೇನು ಆಗೈತೆ. ಮೇಡಮು, ಏನಾದ್ರೂ ಮಾಡಿ ಮೇಡಮು, ಅವ್ರನ್ನ ಕಾಪಾಡ್ಬೇಕು. ನೀವೇನಾದ್ರೂ ಮಾಡ್ಬೇಕು. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. ಮೈನಾ, ಸ್ವಲ್ಪ ತಿರು, ಅವರು ಟ್ರೈ ಮಾಡಕತ್ತಾರಿಲ್ಲ. ನನ್ಗೇನ್ ಮಾಡ್ಬೇಕೋ ಗೊತ್ತಾಯ್ತಿಲ್ಲ. ಗಾಬರಿ ಆಗ್ತೈತೆ ನನ್ಗೆ.